ದೇವರಿಗಾಗಿ ಜೀವಿಸಬೇಕೆನ್ನುವ ನಮ್ಮ ಆಶೆಯು, ನಮ್ಮ ಅಭಿಪ್ರಾಯ, ಕ್ರಿಯೆಗಳು ಸತ್ಯದ ಮಾರ್ಗದರ್ಶನದಲ್ಲಿ ಇಲ್ಲದಿದ್ದರೆ ನಾವು ಅಧಪತನಕ್ಕೆ ಇಳಿಯುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನದಲ್ಲಿನ ಪ್ರವಾದನ ಗ್ರಂಥದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಳೆದ ಎಲ್ಲ ಕಾರ್ಯಕ್ರಮದಲ್ಲಿ ದೇವರು ತನ್ನ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಇಂದು ನಾವು ಇಸ್ರಾಯೇಲಿನ ದೇಶಗಳಿಗೆ ಪ್ರವಾದನೆ, ಯೆರೂಸಲೇಮಿನ ನಾಶನ ಎಂಬ ಸಂಗತಿಗಳನ್ನು ಧ್ಯಾನ ಮಾಡೋಣ. ಆತ್ಮಿಕ ಪ್ರಯೋಜನ ಹೊಂದಿಕೊಳ್ಳೋಣ. ಬನ್ರಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವವು. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಯೆರೆಮೀಯನ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥದ 49ನೇ ಅಧ್ಯಾಯವನ್ನು ನೋಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲಿನ ಸುತ್ತಣ ದೇಶಗಳಿಗೆ ಪ್ರವಾದನೆ. ಪ್ರಿಯರೇ, ಯಹೂದ್ಯರಲ್ಲಿ ಹಿಂದೆ ಉಳಿದ ಜನರು ಐಗುಪ್ತಕ್ಕೆ ಹೋಗುವ ತಪ್ಪನ್ನು ಮಾಡಿದರೆಂದು ನಾವು ಈಗಾಗಲೇ ನೋಡಿದೆವು. ಅವರು ದೇವರಿಗೆ ಅವಿಧೇಯರಾಗಿ ಅಲ್ಲಿಗೆ ಹೋದರು. ಅವರ ಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಯಿತು. ಇಸ್ರಾಯೇಲಿನಲ್ಲಿನ ಯುದ್ಧಗಳು ನಿಂತವು. ಈಗ ಯಾರೂ ಆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವ ಇಚ್ಛೆ ಇರಲಿಲ್ಲ. ಅಲ್ಲಿನ ಪಟ್ಟಣಗಳು ಹಾಳು ಮಾಡಲ್ಪಟ್ಟು ಸುಡಲ್ಪಟ್ಟವು. ಕೇವಲ ಅವಶೇಷಗಳು ಮಾತ್ರ ಉಳಿದವು. ಪ್ರೀತಿಯುಳ್ಳ ದೇವಜನರೇ, ತಮ್ಮ ಅಭಿಪ್ರಾಯ, ಕ್ರಿಯೆ, ಉದ್ದೇಶಗಳು ದೇವರಿಗಾಗಿ ಜೀವಿಸಬೇಕೆನ್ನುವ ಆಶೆಯಿಂದ ಕೂಡಿರದಿದ್ದರೆ, ದೇವರ ಸತ್ಯವು ನಮ್ಮ ಮಾರ್ಗದರ್ಶಕವಾಗಿರದಿದ್ದರೆ ನಾವು ಅಧಪತನಕ್ಕೆ ಇಳಿದಿದ್ದೇವೆಂದು ಅರ್ಥ ಮತ್ತು ಅದರಿಂದ ನಮಗೆ ಸಮಾಧಾನವಾಗಲಿ ಸಮೃದ್ಧಿಯಾಗಲಿ ಉಂಟಾಗುವುದಿಲ್ಲ. ಪ್ರಿಯರೇ, ಚರಿತ್ರೆಯ ಆದಿಯಿಂದಲೂ ಇದು ಸತ್ಯಾನುಭವವಾಗಿರುತ್ತದೆ. ನಾವು ಕಲಿಯಲಿಚ್ಛಿಸುವುದಾದರೆ ಚರಿತ್ರೆಯಿಂದ ತುಂಬ ಪಾಠಗಳನ್ನು ಕಲಿಯಬಹುದು. ಪ್ರಿಯರೇ, ಮುಂದಕ್ಕೆ ನಾವು ಅಮ್ಮೋನಿನ ವಿಷಯ ದೈವೋಕ್ತಿ ಎಂಬ ವಿಚಾರವನ್ನು ನೋಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಹೂದದ ಜನಶೇಷವು ಅಮ್ಮೋನಿನ ಆಶ್ರಯ ಪಡೆಯಲಿಕ್ಕಾಗುವುದಿಲ್ಲ. ಯಾಕಂದರೆ ಅಮ್ಮೋನು ಕೂಡ ನಾಶ ಹೊಂದುತ್ತದೆ. ಈಗಿನ ಕಾಲದಲ್ಲಿ ಅಮ್ಮೋನ್ ರಾಜ್ಯವೇ ಇರುವುದಿಲ್ಲ. ದೇವರು ಏನು ಹೇಳುತ್ತಾನೆಂದು ಕೇಳಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಆದರೂ ಕಾಲಾಂತರದಲ್ಲಿ ಅಮ್ಮೋನ್ಯರ ದುರಾವಸ್ಥೆಯನ್ನು ತಪ್ಪಿಸುವೆನು, ಇದು ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಮ್ಮೋನು ಪುನಃಸ್ಥಾಪಿಸಲ್ಪಡುವುದು. ಈ ಪ್ರವಾದನೆಗಳು ಗಮನಾರ್ಹವಾದವುಗಳು. ಏದೋಮಿನ ವಿಷಯ ಎಂಬುದಾಗಿ ನೋಡೋಣ. ಪ್ರಿಯರೇ, ಏದೋಮಿನ ವಿಷಯದ ದೈವೋಕ್ತಿಗೆ ಹೆಚ್ಚು ಸ್ಥಳ ಕೊಡಲ್ಪಟ್ಟಿದೆ. ಬಹುಶಃ ಏದೋಮು ಇಸ್ರಾಯೇಲಿನ ಸಂಬಂಧಿಯಾಗಿರುವುದರಿಂದ ಇರಬಹುದು. ಏಸಾವನು ಯಾಕೋಬನು ಅಣ್ಣ ತಮ್ಮಂದಿರಾಗಿದ್ದರು. ಏದೋಮ್ ಹಾಗೂ ಇಸ್ರಾಯೇಲ್ ಜನಾಂಗಗಳು ಈ ಇಬ್ಬರಿಂದ ಉತ್ಪತ್ತಿಯಾದವು. ಆದರೆ ವರ್ಷಾನುಕಾಲದಿಂದಲೂ ಏದೋಮು ಹಾಗೂ ಇಸ್ರಾಯೇಲು ಸ್ನೇಹ ಸಂಬಂಧದಲ್ಲಿ ಇರಲೇ ಇಲ್ಲ. ದೇವರು ಏಸಾವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನೆಂದು ಹೇಳಿದ್ದರಿಂದ ಏದೋಮು ದೊಡ್ಡ ಜನಾಂಗವಾಯಿತು. ಮುಂದುವರೆದು ನಾವು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು. ಏದೋಮ್ಯರನ್ನು ಕುರಿತದ್ದು. ಸೇನಾಧೀಶ್ವನಾದ ಯೆಹೋವನು ಇಂತೆನ್ನುತ್ತಾನೆ, ತೇಮಾನ್ ಸೀಮೆಗಿದ್ದ ಬುದ್ಧಿಯು ಇನ್ನಿಲ್ಲವೋ? ವಿವೇಕಿಗಳ ಆಲೋಚನಾ ಶಕ್ತಿಯು ಅಳಿಯಿತೋ? ಅವರ ಜ್ಞಾನವು ಮಾಯವಾಯಿತೋ? ದೇದಾನಿನವರೇ, ಹಿಂದಿರುಗಿರಿ, ಓಡಿ ಹೋಗಿರಿ, ಒಳ ಪ್ರಾಂತ್ಯದಲ್ಲಿ ವಾಸಿಸಿರಿ. ಯಾಕಂದರೆ ನಾನು ಏದೋಮನ್ನು ದಂಡಿಸುವ ಕಾಲದಲ್ಲಿ ಏಸಾವನಿಗೆ ವಿಧಿಸಿದ ಆಪತ್ತನ್ನು ಅದರ ಮೇಲೆ ಬರಮಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಏದೋಮು ದಕ್ಷಿಣದ ಪ್ರದೇಶದಲ್ಲಿತ್ತು. ಮೃತ ಸಮುದ್ರದ ಪೂರ್ವ ಭಾಗದಲ್ಲಿ ಮೃತ ಸಮುದ್ರಕ್ಕೂ ಆಕಾಬ ಕೊಲ್ಲಿಗೂ ನಡುವಣ ಪ್ರದೇಶದಲ್ಲಿತ್ತು.
ಏದೋಮಿಗೆ ದೇವರ ದಂಡನೆಯು ಬರಲಿಕ್ಕಿತ್ತು. ಅವರು ದೊಡ್ಡ ರಾಷ್ಟ್ರವಾಗಿ ಬೆಳೆದು ಇತರ ದೇಶಗಳಿಗೆ ಸಲಹೆ ಕೊಡುವಷ್ಟು ಬೆಳೆದಿದ್ದರು. ಕರ್ತನಲ್ಲಿ ಪ್ರಿಯರೇ, ಬಂಡೆಗಳಿಂದ ನಿರ್ಮಿತವಾದ ಪೆಟ್ರಾ ನಗರವು ಅತಿ ಭದ್ರವಾದ ಸ್ಥಳವಾಗಿದ್ದು ಅದು ದೊಡ್ಡ ರಾಷ್ಟ್ರಗಳಿಗೆ ಗೋದಾಮಿನಂತಿತ್ತು. ಮುಂದುವರಿದು ನೋಡ್ರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 13ನೇ ವಚನವನ್ನು. ಬೋಚ್ರವು ಹಾಳು ಬಿದ್ದು ಬೆರಗಿಗೂ ನಿಂದೆಗೂ ಶಾಪಕ್ಕೂ ಗುರಿಯಾಗಿ ಅದಕ್ಕೆ ಸೇರಿದ ಊರುಗಳೆಲ್ಲ ನಿತ್ಯ ನಾಶನವನ್ನು ಹೊಂದುವವು ಎಂದು ನನ್ನ ಮೇಲೆ ಆಣೆಯಿಟ್ಟಿದ್ದೇನೆ. ಇದು ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೆಟ್ರಾ ಹಾಗೂ ಏದೋಮು, ಆ ಬಂಡೆಗಳಿಂದ ಕಟ್ಟಲ್ಪಟ್ಟ ನಗರವು ಈಗಲೂ ಇದೆ, ಆದರೆ ಸಂಪೂರ್ಣ ನಿರ್ಜನವಾಗಿದೆ. ಅದು ಸಿದ್ಧವಾದ ನಗರವಾಗಿದೆ. ಕೆಲವು ವರ್ಷಗಳ ಹಿಂದೆ ಜರ್ಮನ್ನರು ಅದನ್ನು ಒಂದು ವಸಾಹತನ್ನಾಗಿ ಮಾಡಬೇಕೆಂದಿದ್ದರು. ಅದಕ್ಕಾಗಿ ಕಳುಹಿಸಲ್ಪಟ್ಟ ಜನರು ಅಲ್ಲಿ ಹೆಚ್ಚು ಸಮಯ ನಿಲ್ಲಲಿಲ್ಲ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಆಹಾ, ನಿನ್ನ ಭೀಕರತ್ವವೆಲ್ಲಿ? ಪರ್ವತಾಗ್ರದಲ್ಲಿ ನೆಲೆಗೊಂಡು ಬಂಡೆಯ ಬಿರುಕುಗಳಲ್ಲಿ ವಾಸಿಸುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ. ನೀನು ಹದ್ದಿನಂತೆ ನಿನ್ನ ಗೂಡನ್ನು ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಂಡರೂ ನಿನ್ನನ್ನು ಅಲ್ಲಿಂದ ಇಳಿಸಿಬಿಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏದೋಮ್ಯರ ದೊಡ್ಡ ಪಾಪವೆಂದರೆ ಹೆಮ್ಮೆಯಾಗಿದೆ. ಅದಕ್ಕಾಗಿ ಅವರಿಗೆ ದಂಡನೆಯಾಯಿತು. ಅವರಿರುವ ಸ್ಥಳವು ಅದ್ಭುತವಾಗಿ ಸುರಕ್ಷಿತವಾದದ್ದಾಗಿತ್ತು. ಪೆಟ್ರಾ ನಗರದ ಪ್ರದೇಶವು ಆಳವಾದ ಹಾಗೂ ಉದ್ದವಾದ ಇರಕಲು ಕಣಿವೆಯಾಗಿತ್ತು. ಅದರ ಹೆಸರು ಸಿಕ್ ಎಂದು. ಪ್ರಿಯರೇ, ಆಧುನಿಕ ಮಾನವನು ವಿಮಾನಗಳು ಬರುವ ತನಕ ಅಲ್ಲಿಗೆ ಪ್ರವೇಶ ಮಾಡಲಾರದವನಾಗಿದ್ದನು. ಮುಂದಕ್ಕೆ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು. ಇದು ಯೆಹೋವನ ನುಡಿ. ಏದೋಮು ಬೆರಗಿಗೆ ಆಸ್ಪದವಾಗುವುದು. ಹಾದು ಹೋಗುವವರೆಲ್ಲರೂ ಅದಕ್ಕೆ ಸಂಭವಿಸಿದ ವಿಪತ್ತುಗಳಿಗೆ ಬೆರಗಾಗಿ ಸಿಳ್ಳು ಹಾಕುವರು. ನಾನು ಕೆಡವಿದ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿಯೂ ಸುತ್ತಣ ಊರುಗಳಲ್ಲಿಯೂ ಹೇಗೋ ಹಾಗೆಯೇ ಏದೋಮಿನಲ್ಲಿಯೂ ಯಾರೂ ವಾಸಿಸರು, ಯಾವ ನರಪ್ರಾಣಿಯೂ ಇಳುಕೊಳ್ಳನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪ್ರವಾದನೆಯು ಅಕ್ಷರಸ್ಥ ನೆರವೇರಿದೆ. ಪಟ್ಟಣವು ಇನ್ನೂ ಅಲ್ಲೇ ಇದೆ. ಅದು ಬಂಡೆಗಳ ನಡುವೆ ಕಟ್ಟಲ್ಪಟ್ಟಿರುವುದರಿಂದ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಅದರಲ್ಲಿ ಜನರು ವಾಸಿಸುವುದಿಲ್ಲವೆಂದು ದೇವರು ಹೇಳಿದ್ದಾನೆ. ಹಾಗೆಯೇ ಆಗಿರುತ್ತದೆ. ಅದು ಪೂರ್ಣ ಸಿದ್ಧವಾಗಿರೋ ಪಟ್ಟಣ, ಆದರೂ ಅದು ಮನುಷ್ಯರ ವಾಸಸ್ಥಳವಾಗಲಿಲ್ಲ. ಈ ಪ್ರವಾದನೆಯನ್ನು ತೂರಿನ ವಿಷಯದ ಪ್ರವಾದನೆಯೊಂದಿಗೆ ಇರಿಸಿ ನೋಡಿದರೆ ಅದು ಇನ್ನೂ ವಿಶೇಷವಾಗಿ ಕಾಣುತ್ತದೆ. ಪ್ರಿಯರೇ, ತೂರನ್ನು ಏನೂ ಉಳಿಯದಂತೆ ಬಾಚಲಾಗುವುದೆಂದು ದೇವರು ಹೇಳಿದ್ದಾನೆ. ಆದರೆ ಬಳಿಕ ಅಲ್ಲಿ ಜನವಾಸ ಉಂಟಾಗುವುದು. ಈ ದಿನಗಳಲ್ಲಿ ತೂರಿನಲ್ಲಿ ಜನರಿದ್ದಾರೆ. ಅದಕ್ಕೆ ಬದಲಾಗಿ ಪೆಟ್ರಾ ನಗರವು ಪೂರ ನಿರ್ನಾಮವಾಗದಿದ್ದರೂ ಅಲ್ಲಿ ಜನರು ವಾಸಿಸುತ್ತಿಲ್ಲ. ಎಂಥ ವಿಪರ್ಯಾಸ ನೋಡ್ರಿ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 20ನೇ ವಚನವನ್ನು. ಈಗಿರಲು ಯೆಹೋವನು ಏದೋಮಿನ ವಿಷಯವಾಗಿ ಮಾಡಿಕೊಂಡಿರುವ ಆಲೋಚನೆಯನ್ನು, ಆತನು ತೇಮಾನ್ಯರನ್ನು ಕುರಿತು ಸಂಕಲ್ಪಿಸಿರುವ ಉದ್ದೇಶವನ್ನು ಆಲಿಸಿರಿ. ಮೃಗಗಳು ಖಂಡಿತವಾಗಿ ಹಿಂಡಿನ ಮರಿಗಳನ್ನು ಎಳೆದುಕೊಂಡು ಹೋಗುವವು. ನಿಶ್ಚಯವಾಗಿ ಅವುಗಳ ಹುಲ್ಗಾವಲು ಅವುಗಳ ನಾಶನಕ್ಕಾಗಿ ಬೆದರುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಟ್ಟಣವು ನಿರ್ಜನವಾಗಿರುವುದು. ಏದೋಮ್ ರಾಷ್ಟ್ರವೇ ಇಲ್ಲದಂತಾಗಿದೆ. ಮುಂದಕ್ಕೆ ನಾವು ದಮಸ್ಕದ ಕುರಿತ ಪ್ರವಾದನೆ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ದಮಸ್ಕವನ್ನು ಕುರಿತದ್ದು. ಆಮಾತಿಗೂ ಅರ್ಪಾದಿಗೂ ಆಶಾಭಂಗವಾಯಿತು. ಅವು ಆ ಶುಭ ಸಮಾಚಾರವನ್ನು ಕೇಳಿ ಕರಗಿ ಹೋಗಿವೆ. ಸಮುದ್ರಕ್ಕೆ ತಳ್ಳಣ ಹತ್ತಿದೆ, ಸುಮ್ಮನಿರಲಾರದು. ದಮಸ್ಕವು ಕುಂದಿದೆ, ಓಡಿ ಹೋಗಲು ಹಿಂದಿರುಗಿದೆ. ಅದಕ್ಕೆ ನಡುಕ ಹಿಡಿದಿದೆ, ಪ್ರಸವ ವೇದನೆಯಂತಿರುವ ಯಾತನಾ ವ್ಯಥೆಗಳಿಗೆ ಒಳಗಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನ ವಸತಿ ಇರುವ ನಗರಗಳಲ್ಲಿ ದಮಸ್ಕವು ಅತಿ ಹಳೆಯದೆಂದು ಹೇಳಲಾಗುತ್ತಿದೆ. ಬೇರೆ ಅನೇಕ ನಗರಗಳು ಈ ರೀತಿ ಜನವಸತಿ ಇರುವವುಗಳಾಗಿದ್ದರೂ
ದಮಸ್ಕವು ಅವೆಲ್ಲವುಗಳಿಗಿಂತ ಅತೀ ಹಿಂದಿನದು. ಪ್ರಿಯರೇ, ದಮಸ್ಕವು ನಿರ್ನಾಮವಾಗುವುದೆಂಬ ಪ್ರವಾದನೆ ಇಲ್ಲಿದೆ. ಅದು ನಾಶ ಮಾಡಲ್ಪಟ್ಟಿದೆ ಮತ್ತು ಹಲವು ಬಾರಿ ತನ್ನ ಸ್ಥಳವನ್ನು ಬದಲಾಯಿಸಿದೆ. ಆದರೂ ನಗರದ ಹೆಸರು ದಮಸ್ಕವೆಂದೇ ಇರುತ್ತದೆ. ಪ್ರಿಯರೇ, ಇಂದು ಅದು ಸಿರಿಯಾ ದೇಶದ ಮುಖ್ಯ ಪಟ್ಟಣವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕೇದಾರ್, ಹಾಚೋರ್, ಏಲಾಮ್ಗಳ ಕುರಿತು ಪ್ರವಾದನೆ ಎಂಬ ವಿಚಾರವನ್ನು ನೋಡೋಣ. ಪ್ರೀತಿಯುಳ್ಳ ದೇವಜನರೇ, ಎರಡು ಪ್ರಮುಖ ಸ್ಥಳಗಳಾದ ಕೇದಾರ್ ಹಾಗೂ ಆಚೋರಿನ ವಿಷಯವಾದ ಪ್ರವಾದನೆ ಇದೆ. ಅವುಗಳ ಕುರಿತಾಗಿ ನಮಗೆ ಹೆಚ್ಚೇನು ತಿಳಿದಿರುವುದಿಲ್ಲ. ಅವುಗಳನ್ನು ನೆಬೂಕದ್ನೆಚ್ಚರನು ಹೊಡೆಯುವನೆಂದು ಹೇಳಿದೆ. ಹಾಗೆಯೇ ಅವನು ಮಾಡಿದನು. ಮತ್ತು ಏಲಾಮಿನ ಕುರಿತಾದ ಪ್ರವಾದನೆಯೂ ಇದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಏಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನು ಮುರಿದು ಬಿಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏಲಾಮು ನಿರ್ಮೂಲ ಮಾಡಲ್ಪಡುತ್ತದೆ, ಆದರೆ ಕಟ್ಟ ಕಡೆಯಲ್ಲಿ ಪುನರ್ಸ್ಥಾಪಿಸಲ್ಪಡುವುದು. ಯಹೂದದ ಜನಶೇಷಕ್ಕೆ ರಕ್ಷಣೆಗಾಗಿ ಓಡಿ ಹೋಗಲು ಯಾವ ಸ್ಥಳವೂ ಸಿಗುವುದಿಲ್ಲ. ಸಹಾಯಕ್ಕಾಗಿ ಅವರು ಯಾರ ಕಡೆಗೂ ತಿರುಗಿಕೊಳ್ಳಲು ಸಾಧ್ಯವಿಲ್ಲ. ಅವರು ಎಲ್ಲ ಕಡೆಗೆ ತಿರುಗಿಯೂ ನಿರಾಶರಾಗಬೇಕಾಯಿತು. ಪ್ರಿಯರೇ, ಅವರಿಗಿದ್ದ ಒಂದೇ ಒಂದು ಆಶ್ರಯ ದೇವರದು, ಆದರೆ ಅವರು ಆತನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 50 ಮತ್ತು 51ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಬಾಬೇಲಿನ ವಿಷಯವಾದ ದೈವೋಕ್ತಿ. ಕರ್ತನಲ್ಲಿ ಪ್ರಿಯರೇ, ಆ ಕಾಲದಲ್ಲಿ ಜಗತ್ತಿನ ಅತ್ಯುನ್ನತ ಸ್ಥಾನದಲ್ಲಿದ್ದ ರಾಷ್ಟ್ರಕ್ಕೆ ಹೇಳಲ್ಪಟ್ಟ ಪ್ರವಾದನೆಯನ್ನು ಇಲ್ಲಿ ನೋಡುತ್ತೇವೆ. ಅದು ಮೊದಲನೆಯ ದೊಡ್ಡ ಜಾಗತಿಕ ಶಕ್ತಿಯಾಗಿತ್ತು, ಆದರೆ ಅದು ಕೂಡ ನಾಶ ಮಾಡಲ್ಪಟ್ಟಿದೆ. ಬಾಬೇಲಿಗೆ ದಂಡನೆ ಬರಲಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಂದ ಕಸ್ದೀಯರ ದೇಶವಾದ ಬಾಬೇಲಿನ ವಿಷಯವಾಗಿ ನುಡಿಸಿದ ವಾಕ್ಯ. ಜನಾಂಗಗಳಲ್ಲಿ ಪ್ರಚುರಪಡಿಸಿರಿ, ಧ್ವಜವೆತ್ತಿ ಪ್ರಕಟಿಸಿರಿ, ಮರೆಮಾಚದೆ ಹೀಗೆ ಸಾರಿರಿ. ಬಾಬೇಲ್ ಶತ್ರುವಶವಾಯಿತು, ಬೇಲ್ ದೇವತೆಯು ನಾಚಿಕೊಂಡಿದೆ, ಮೆರೋಬ್ದಾಕ್ ದೇವತೆಯು ಬೆಚ್ಚಿಬಿದ್ದಿದೆ. ಅದರ ಮೂರ್ತಿಗಳು ಅವಮಾನಕ್ಕೆ ಗುರಿಯಾಗಿವೆ, ಅದರ ಬೊಂಬೆಗಳು ಚೂರು ಚೂರಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪ್ರವಾದನೆ ಬರೆಯಲ್ಪಡುವಾಗ ಇಸ್ರಾಯೇಲು ಭೂಲೋಕದ ಚರಿತ್ರೆಯಿಂದ ಅಳಿಸಲ್ಪಡಬಹುದೆಂದು, ಬಾಬೇಲ್ ಜಾಗತಿಕ ಶಕ್ತಿಯಾಗಿ ಮುಂದುವರಿಯಬಹುದು ಎಂಬಂತೆ ಕಂಡುಬಂದಿತ್ತು. ಆದರೂ ಬಾಬೇಲ್ ನಾಶ ಮಾಡಲ್ಪಡುತ್ತದೆಂದು ದೇವರು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 4ನೇ ವಚನವನ್ನು. ಆ ದಿನಗಳಲ್ಲಿ, ಆ ಕಾಲದಲ್ಲಿ ಇಸ್ರಾಯೇಲ್ಯರು ಯೆಹೂದ್ಯರು ಒಟ್ಟಿಗೆ ಹಿಂದಿರುಗಿ ದಾರಿಯುದ್ದಕ್ಕೂ ಅಳುತ್ತಾ ಬಂದು ತಮ್ಮ ದೇವರಾದ ಯೆಹೋವನನ್ನು ಮರೆಹೋಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ಉಳಿದುಕೊಳ್ಳುತ್ತದೆ. ಈ ಪ್ರವಾದನೆಯು ಕೊನೇ ದಿನಗಳಲ್ಲಿ ಇಸ್ರಾಯೇಲು ದೇವರ ಕಡೆಗೆ ತಿರುಗಿಕೊಳ್ಳುವ ಸಮಯಕ್ಕೆ ಸಂಬಂಧಿಸಿದ್ದಾಗಿದೆ. ಬಾಬೇಲು ದಂಡಿಸಲ್ಪಡುತ್ತದೆಂದು ದೇವರು ಹೇಳುತ್ತಾನೆ. ಪ್ರಿಯರೇ, ಮೇದ್ಯ ಪಾರಸಿಯರು ಅದನ್ನು ಸೋಲಿಸಲಿರುವರು. ಮುಂದಕ್ಕೆ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 9ನೇ ವಚನವನ್ನು. ಇಗೋ, ನಾನು ಮಹಾಜನಾಂಗಗಳ ಸಮೂಹವನ್ನು ಎಬ್ಬಿಸಿ ಬಡಗಳಿಂದ ಬಾಬೇಲಿನ ಮೇಲೆ ಬೀಳಮಾಡುವೆನು. ಅವು ಬಾಬೇಲಿಗೆ ವಿರುದ್ಧವಾಗಿ ವ್ಯೂಹ ಕಟ್ಟಿ ಅದನ್ನು ಸ್ಥಳದೊಳಗಿಂದ ಕಿತ್ತು ಬಿಡುವು. ಅವುಗಳ ಬಾಣಗಳು ಸುಮ್ಮನೆ ಹಿಂದಿರುಗದ ಯುದ್ಧ ಪ್ರವೀಣ ಶೂರನಂತಿರುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೊಬ್ರಿಯನು ಬಹು ಚಾತುರ್ಯದ ರಣತಂತ್ರದಿಂದ ಬಾಬೇಲನ್ನು ಮುತ್ತಿಗೆ ಹಾಕಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಯೆಹೋವನ ರೋಷದ ದಿಸೆಯಿಂದ ಅದು ನಿರ್ಜನವಾಗಿ ತೀರಾ ಹಾಳು ಬೀಳುವುದು. ಬಾಬೇಲನ್ನು ಹಾದು ಹೋಗುವವರೆಲ್ಲರೂ ಅದಕ್ಕೆ ಸಂಭವಿಸಿದ ವಿಪತ್ತುಗಳನ್ನು ಕಂಡು ಬೆರಗಾಗಿ ಸಿಳ್ಳು ಹಾಕುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪುರಾತನ ಬಾಬೇಲಿನ ಅವಶೇಷಗಳನ್ನು ವೀಕ್ಷಿಸಲು ಹೋಗುವವರಿಗೆ ಈ ವಚನವು ಅಕ್ಷರಶಃ ನೆರವೇರಿದೆ ಎಂಬುದು ಕಣ್ಣಿಗೆ ಕಾಣುತ್ತದೆ. ಮುಂದಕ್ಕೆ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು.
ಇಸ್ರಾಯೇಲು ಚದರಿಹೋದ ಹಿಂಡು, ಸಿಂಹಗಳು ಅದನ್ನು ಓಡಿಸಿಬಿಟ್ಟಿವೆ. ಮೊಟ್ಟಮೊದಲು ಅಶ್ಶೂರದ ಅರಸನು ಅದನ್ನು ತಿಂದನು. ಕಟ್ಟಕಡೆಗೆ ಈಗ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಅದರ ಎಲುಬುಗಳನ್ನು ಕಡಿದು ಬಿಟ್ಟನು. ಹೀಗಿರಲು ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಅಶ್ಶೂರದ ಅರಸನನ್ನು ದಂಡಿಸಿದಂತೆ ಬಾಬೇಲಿನ ಅರಸನನ್ನು ಅವನ ದೇಶವನ್ನು ದಂಡಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬೇಲಿನ ನಾಶನವು ಪಕ್ಕನೆ ಸಂಭವಿಸಲಿರುವುದು ಮತ್ತು ನೆನೆಸದಂತೆ ಬರಲಿರುವುದು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 24ನೇ ವಚನವನ್ನು. ಬಾಬೇಲೆ, ನಾನು ನಿನಗೆ ಉರುಳೊಡ್ಡಿದ್ದೆನು, ನೀನು ತಿಳಿಯದೆ ಸಿಕ್ಕಿಕೊಂಡಿ. ನೀನು ಯೆಹೋವನೊಂದಿಗೆ ಹೋರಾಡಿದ್ದರಿಂದ ಬೋನಿಗೆ ಬಿದ್ದು ನಾಶವಾದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಕುರಿತ ವಿವರವನ್ನು ದಾನಿಯೇಲ 5ನೇ ಅಧ್ಯಾಯದಲ್ಲಿ ಓದಬಹುದು. ಮುಂದಕ್ಕೆ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 26ನೇ ವಚನವನ್ನು. ಲೋಕದ ಕಟ್ಟಕಡೆಯಿಂದ ಬಾಬೇಲಿಗೆ ಬನ್ನಿರಿ, ಅದರ ಕಣಜಗಳನ್ನು ತೆರೆಯಿರಿ, ಪಟ್ಟಣವನ್ನು ಹಾಳು ದಿಬ್ಬಗಳಾಗಿ ಮಾಡಿ ಪೂರ್ಣವಾಗಿ ನಾಶಪಡಿಸಿರಿ, ಏನೂ ಉಳಿಯದಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಈಗಿನ ಬಾಬೇಲನ್ನು ನೋಡಬಹುದು. ಅದು ನಾಶನದ ದಿಬ್ಬವಾಗಿದೆ, ಪೂರ್ಣ ನಾಶವಾಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಓಹೋ, ಬಾಬೇಲಿನಿಂದ ತಪ್ಪಿಸಿಕೊಂಡು ಓಡಿ ಹೋಗುವವರ ಶಬ್ದ! ನಮ್ಮ ದೇವರಾದ ಯೆಹೋವನು ತನ್ನ ಆಲಯವನ್ನು ನಾಶ ಮಾಡಿದವರಿಗೆ ಮುಯ್ಯಿ ತೀರಿಸಿದ್ದಾನೆ ಎಂಬ ಸಮಾಚಾರವನ್ನು ಚಿಯೋನಿನಲ್ಲಿ ಪ್ರಕಟಿಸುವುದಕ್ಕೆ ಹೋಗುತ್ತಾರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾಬೇಲಿನ ನಾಶನದ ವರ್ತಮಾನವನ್ನು ಚಿಯೋನಿನಲ್ಲಿ ಪ್ರಕಟಿಸಬೇಕಾಗಿದೆ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ. ಬೇಗೆಯು ಅವರ ನೀರನ್ನೆಲ್ಲ ಹೀರಲಿ, ಅದು ಬತ್ತಿ ಹೋಗುವುದು. ಅದು ಬೊಂಬೆಗಳಿಂದ ತುಂಬಿದ ದೇಶ. ಅದರ ಜನರು ಅಕಟ ವಿಕಟ ವಿಗ್ರಹಗಳ ಪೂಜೆಯಿಂದ ಮದವೇರಿಸಿಕೊಳ್ಳುತ್ತಾರಷ್ಟೇ. ಆದ ಕಾರಣ ತೋಳ ಮುಂತಾದ ಕಾಡು ಮೃಗಗಳು ಅಲ್ಲಿ ಹಕ್ಕೆ ಮಾಡಿಕೊಳ್ಳುವವು, ಉಷ್ಟ್ರ ಪಕ್ಷಿಗಳು ತಂಗುವವು. ಅದು ಎಂದಿಗೂ ನಿವಾಸ ಸ್ಥಳವಾಗದು, ತಲತಲಾಂತರಕ್ಕೂ ಅಲ್ಲಿ ಜನರು ಒಕ್ಕಲಿರರು. ದೇವರು ಕೆಡವಿದ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿಯೂ ಸುತ್ತಣ ಊರುಗಳಲ್ಲಿಯೂ ಹೇಗೋ ಹಾಗೆಯೇ ಬಾಬೇಲಿನಲ್ಲಿಯೂ ಯಾರೂ ವಾಸಿಸರು, ಯಾವ ನರಪ್ರಾಣಿಯೂ ಇಳಕೊಳ್ಳನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬೇಲಿನ ನಾಶನವನ್ನು ಸೊದೋಮ್ ಗೊಮೋರದ ನಾಶನಕ್ಕೆ ಹೋಲಿಸಲಾಗಿದೆ. ಮುಂದಕ್ಕೆ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 42ನೇ ವಚನವನ್ನು. ಬಿಲ್ಲನ್ನು ಈಟಿಯನ್ನು ಹಿಡಿದುಕೊಂಡಿದ್ದಾರೆ, ಅವರು ಕ್ರೂರರು, ನಿಷ್ಕರುಣಿಗಳು. ಅವರ ಧ್ವನಿಯು ಸಮುದ್ರದಂತೆ ಮೊರೆಯುತ್ತದೆ. ಕುದುರೆ ಹತ್ತಿದ್ದಾರೆ, ಬಾಬೇಲ್ ನಗರಿಯೇ, ಆ ಸೈನ್ಯವು ಶೂರನಂತೆ ನಿನ್ನ ಮೇಲೆ ಯುದ್ಧ ಸನ್ನದ್ಧವಾಗಿದೆ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೇದ್ಯನಾದ ಗೊಬ್ರಿಯಾಸನು ಪಟ್ಟಣವನ್ನು ಹೊಕ್ಕಾಗ ಇದೇ ರೀತಿ ಆಯಿತು. ಪ್ರಿಯರೇ, 51ನೇ ಅಧ್ಯಾಯದಲ್ಲಿ ಬಾಬೇಲಿನ ಮೇಲೆ ಬರತಕ್ಕ ದೇವರ ದಂಡನೆಯ ಮುನ್ಸೂಚನೆಯನ್ನು ಮುಂದುವರಿಸಲಾಗಿದೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 6ರಿಂದ 8ನೇ ವಚನದವರೆಗೆ ಗಮನಿಸಿರಿ. ನೀವು ಬಾಬೇಲಿನೊಳಗಿಂದ ಓಡಿ ಹೋಗಿ ನಿಮ್ಮ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ. ಅದಕ್ಕೆ ಉಂಟಾಗುವ ದಂಡನೆಗೆ ಒಳಗಾಗಬೇಡಿರಿ. ಯೆಹೋವನು ಮುಯ್ಯಿ ತೀರಿಸುವ ಕಾಲ ಬಂದಿದೆ. ಆತನು ಬಾಬೇಲಿಗೆ ಪ್ರತೀಕಾರ ಮಾಡುವನು. ಬಾಬೇಲ್ ಯೆಹೋವನ ಕೈಯಲ್ಲಿನ ಹೊನ್ನಿನ ಪಾತ್ರೆ. ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು. ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚಾದವು. ಬಾಬೇಲ್ ತಟ್ಟನೆ ಬಿದ್ದು ಹಾಳಾಯಿತು. ಅದಕ್ಕಾಗಿ ಅರಿಚಿರಿ, ಅದರ ನೋವನ್ನು ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ, ಗುಣವಾದೀತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾಬೇಲು ಪಕ್ಕನೆ ನಾಶ ಮಾಡಲ್ಪಡುತ್ತದೆ. ಅದು ಅಕ್ಷರಸ ಹಾಗೆಯೇ ನೆರವೇರಿತು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಲೋಕವನ್ನೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ, ನಾನು ನಿನಗೆ ವಿರುದ್ಧನಾಗಿದ್ದೇನೆ. ನಾನು ನಿನ್ನ ಮೇಲೆ ಕೈಮಾಡಿ ನಿನ್ನನ್ನು ಜರಿಯ ಮೇಲಿಂದ ಕೆಳಕ್ಕೆ ಉರುಳಿಸುವೆನು, ಸುಟ್ಟ ಬೆಟ್ಟವನ್ನಾಗಿ ಮಾಡುವೆನು.
ಮೂಲೆಗಲ್ಲಿಗಾಗಲಿ ಅಸ್ಥಿವಾರಕ್ಕಾಗಲಿ ಯಾರೂ ನಿನ್ನಿಂದ ಕಲ್ಲನ್ನು ತೆಗೆಯರು, ನೀನು ನಿತ್ಯ ನಾಶನಕ್ಕೆ ಗುರಿಯಾಗುವಿ ಎಂಬುದಾಗಿ. ಪ್ರಿಯರೇ, ಅದು ನಿಜವಾಗಿಯೂ ನಾಶನದ ಸ್ಥಿತಿಯಲ್ಲಿದೆ. ಮುಂದಕ್ಕೆ ನೋಡಿರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 36 ಮತ್ತು 37ನೇ ವಚನಗಳನ್ನು. ಆದುದರಿಂದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ನಿನ್ನ ಪಕ್ಷವಾಗಿ ವ್ಯಾಜ್ಯವಾಡಿ ನಿನ್ನನ್ನು ಹಿಂಸಿಸಿದ ರಾಜ್ಯಕ್ಕೆ ಮುಯ್ತೀರಿಸುವೆನು. ಅದರ ಸರೋವರವು ಬತ್ತುವಂತೆಯೂ ಅದರ ಪ್ರವಾಹವು ಒಣಗುವಂತೆಯೂ ಮಾಡುವೆನು. ಆಗ ಬಾಬೇಲು ಹಾಳು ದಿಬ್ಬಗಳು ನರಿಗಳ ಹಕ್ಕೆಯೂ ಆಗಿರುವುದು, ಅದು ನಿರ್ಜನವಾಗಿ ಬೆರಗಿನ ಸಿಳ್ಳೆಗೆ ಗುರಿಯಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ನಾಶನವು ಮುಂದಿನ ಯಾವ ಯುದ್ಧದ ಕಾರಣದಿಂದ ಬರತಕ್ಕದ್ದಲ್ಲ. ನದಿಯ ನೀರು ತನ್ನ ಹರಿವನ್ನು ತಿರುಗಿಸಿದ್ದರಿಂದ ಉಂಟಾದದ್ದು. ಬಾಬೇಲಿನ ಮೂಲಕ ನೇರವಾಗಿ ಹರಿಯುತ್ತಿದ್ದ ಯುಪ್ರಟೀಸ್ ನದಿಯು ಅದರ ನಿತ್ಯದ ಹರಿವಿನಿಂದ ತಿರುಗಿದ್ದರಿಂದ ಎರಡೂ ಬದಿಗಳಿಂದಲೂ ಸೈನಿಕರಿಗೆ ಒಳ ಪ್ರವೇಶಿಸಲು ಮಾರ್ಗವಾಯಿತು. ಈ ಕಾರ್ಯದಿಂದಾಗಿ ಅವರು ಪಟ್ಟಣದ ಬೀದಿಗಳಲ್ಲಿ ಪಕ್ಕನೇ ಕಾಣಿಸಿಕೊಂಡು ನಗರವನ್ನು ತಮ್ಮ ವಶ ಮಾಡಿಕೊಳ್ಳುವಂತಾಯಿತು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 52ನೇ ಅಧ್ಯಾಯವನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಪ್ರವಾದಿಸಲ್ಪಟ್ಟ ಯೆರೂಸಲೇಮಿನ ನಾಶನ ಸಂಭವಿಸಿದ್ದು, ಯೆಹೋಯಾಕೀನನು ಬಂಧಿಸಲ್ಪಟ್ಟು ಬಾಬೇಲಿಗೆ ಒಯ್ಯಲ್ಪಟ್ಟ ಬಳಿಕ ಏನಾಯಿತೆಂಬುದನ್ನು ಕೂಡ ಯೆರೆಮೀಯನು ತಿಳಿಸುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನದವರೆಗೆ ಗಮನಿಸಿರಿ. ಎವಿಲ್ಮೆರೋದಕನು ತಾನು ಪಟ್ಟಕ್ಕೆ ಬಂದ ಮೊದಲನೆಯ ವರ್ಷದಲ್ಲಿ, ಅಂದರೆ ಯೆಹೂದದ ಅರಸನಾದ ಯೆಹೋಯಾಕೀನನ ಸೆರೆಯ 37ನೇ ವರ್ಷದ 12ನೆಯ ತಿಂಗಳಿನ 25ನೆಯ ದಿನದಲ್ಲಿ ಯೆಹೋಯಾಕೀನನನ್ನು ಸೆರೆಮನೆಯಿಂದ ಬಿಡಿಸಿ ಅವನನ್ನು ಮೇಲಕ್ಕೆ ಎತ್ತಿದನು. ಅವನೊಡನೆ ಪ್ರೀತಿಯಿಂದ ಮಾತಾಡಿ ತನ್ನ ಸಂಗಡ ಬಾಬೇಲಿನಲ್ಲಿದ್ದ ಎಲ್ಲ ಅರಸುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು. ಯೆಹೋಯಾಕೀನನು ಸೆರೆಯ ಬಟ್ಟೆಗಳನ್ನು ತೆಗೆದುಹಾಕಿ ಜೀವದಿಂದಿರುವವರೆಗೂ ಅರಸನ ಪಂಕ್ತಿಯಲ್ಲಿ ಊಟ ಮಾಡುತ್ತಿದ್ದನು. ಅವನ ಜೀವಿತ ಕಾಲವೆಲ್ಲ ಸಾಯುವ ತನಕ ಅವನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳು ಪ್ರತಿನಿತ್ಯವೂ ಬಾಬೇಲಿನ ಅರಸನಿಂದಲೇ ದೊರಕುತ್ತಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋಯಾಕೀನನು ಬಾಬೇಲಿನಲ್ಲಿ ಸತ್ತನು. ಅವನ ಸಂತತಿಯವರಲ್ಲಿ ಯಾರೂ ಕೂಡ ದಾವೀದನ ಸಿಂಹಾಸನದಲ್ಲಿ ಕೂತುಕೊಳ್ಳಲಿಲ್ಲ. ಇದರಿಂದಾಗಿ ಸೊಲೊಮೋನನ ಮುಖಾಂತರವಾಗಿ ಬಂದ ದಾವೀದನ ವಂಶವು ನಿಂತು ಹೋಯಿತು. ಶಾಶ್ವತವಾಗಿ ಆ ಸಿಂಹಾಸನದ ಮೇಲೆ ಕುಳ್ಳಿರಬೇಕಾದ ಮಗನು ಬೇರೊಂದು ವಂಶದಿಂದ ಹುಟ್ಟಿ ಬಂದನು. ಅದು ನಾತಾನನ ವಂಶವಾಗಿತ್ತು. ಮರಿಯಳು ಆ ವಂಶದಲ್ಲಿ ಹುಟ್ಟಿದ್ದು. ಆ ವಂಶದವನಾದ ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನಕ್ಕೆ ಹಕ್ಕುದಾರನಾಗಿದ್ದನು. ಪ್ರಿಯರೇ, ಯೆರೆಮೀಯನ ಪುಸ್ತಕವು ಈ ರಾಜವಂಶದ ವಿವರದೊಂದಿಗೆ ಕೊನೆಗೊಳ್ಳುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಯೆರೆಮೀಯನ ಪ್ರವಾದನೆ ಗ್ರಂಥದ ಅಧ್ಯಯನ ಮಾಡಿ ಅನೇಕ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಅದರಂತೆ ಜೀವಿಸಲು ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಹಾಕೃಪೆಯಿಂದ ಯೆರೆಮೀಯನ ಪ್ರವಾದನೆ ಗ್ರಂಥವನ್ನು ಅಧ್ಯಯನ ಮಾಡಲು ಸಹಾಯ ಮಾಡಿದ್ದಿ. ನೀನು ತಿಳಿಸಿದಂಥ ಸತ್ಯಗಳಿಗಾಗಿ ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆ ಸತ್ಯಕ್ಕೆ ನಾವು ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ವಾಕ್ಯವು ಇರಲಿ ಕರ್ತನೆ. ನಿನ್ನ ಆತ್ಮನ ಮೂಲಕವಾಗಿ ಅವರನ್ನು ಕೈ ಹಿಡಿದು ನಡೆಸು. ಸಂತೋಷ, ಸಮಾಧಾನ, ಆರೋಗ್ಯ ಅವರಲ್ಲಿ ನೆಲೆಗೊಳಿಸು. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯರೇ, ಯೆರೆಮೀಯ ಪುಸ್ತಕದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಅಲ್ವಾ? ಮೃದು ಹೃದಯದ ವ್ಯಕ್ತಿಯನ್ನು ದೇವರು ಉಪಯೋಗಿಸಿಕೊಂಡದನ್ನು, ದೇವರ ಆಜ್ಞೆಗಳಿಗೆ ಅವಿಧೇಯರಾದರೆ ದಂಡನೆಯು ತಪ್ಪಿದ್ದಲ್ಲ ಎಂಬ ಸತ್ಯವನ್ನು ತಿಳಿದುಕೊಂಡ ನಾವು ನಮ್ಮ ಅನುದಿನದ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಿಯ ವೀಕ್ಷಕರೇ, ದೇವರ ಕರೆಗೆ ಅಥವಾ ಮಾತಿಗೆ ವಿಧೇಯರಾಗುವುದಾದರೆ ಆಶೀರ್ವಾದದ ಜೀವಿತವೆಂಬುದನ್ನು ನೀವು ತಿಳಿದುಕೊಂಡಿರಿ ಎಂದು ನಾವು ನಂಬುತ್ತೇವೆ. ದಿನಾಲೂ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.